ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಯತಿವರ್ಯರಾದಂತಹ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಹಾಗೂ ಶ್ರೀಪಾದಂಗಳವರು ಎಡನೀರು ಹಾಗೂ ಪರಮ ಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೊಂಡೂರು ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರಾದಂತಹ ಹಾಗೂ ಗೌರವಾನ್ವಿತರಾದಂತಹ ಮಹಾಬಲೇಶ್ವರ ಭಟ್ ಎಡಕಾನ, ವಸಂತ ಶಿವಶಂಕರ್ ನೆಕ್ರಾಜ್ ಅವರು ಬರ್ತಾ ಇದ್ದಾರೆ. ವಸಂತ ಪೈ ಅವರು ಕೂಡ ಈಗಾಗಲೇ ಫೋನ್ ಮಾಡಿ ಕರೆಯುವ ಬರ್ತಾ ಇದ್ದಾರೆ. ಹಾಗೆ ಗಿರಿಧರ್ ಶೆಟ್ಟಿ ಅವರು ಕೂಡ ಹಾಗೆ ಈಗಾಗಲೇ ಅಲ್ಲಿಂದ ಹೊರಟಿದ್ದಾರೆ. ಇನ್ನು ಪದ್ಮನಾಭ ಕಡಪುರ ಅವರಿದ್ದಾರೆ. ವೆಂಕಟರಮಣ ಭಟ್ ಪಲ್ಲ, ಉದಯಶಂಕರ ಭಟ್, ಸುರೇಶ್ ಚಂದ್ರ ರಾವ್, ಪದ್ಮನಾಭಾಚಾರ್ಯ, ಹಾಗೆ ದಾಮೋದರ್ ಡಿ ಹಾಗೂ ಇತರ ವೇದಿಕೆಯಲ್ಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಊರ ಪರವೂರ ಭಗವದ್ಭಕ್ತರೇ, ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಬಹುಶಃ ನಮ್ಮ ಪ್ರಾಸ್ತಾವಿಕದ ಕುರಿತು ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಬಹುಶಃ ರಾಮ್ಕುಮಾರ್ ಅವರು ಈ ಕ್ಷೇತ್ರದ ಬಗ್ಗೆ ತಿಳಿಸಿದರು. ನಾನು ಸಂಕ್ಷೇಪವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದೇನೆ. ಯಾಕೆಂತ ಹೇಳಿದರೆ, ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮ ಸರಿಯಾಗಿ 11:20 ನಡೆಯಲಿಕ್ಕಿದೆ. ಅದರಿಂದ ಮೊದಲು 11 ಗಂಟೆಗೆ ಆಗುವಾಗ ತಂತ್ರಿಗಳು ಆಗಮಿಸ್ತಂತ ತಿಳಿಸಿದ್ದಾರೆ. ತಂತ್ರಿವರ್ಯರ ಇಬ್ಬರು ಸಹಾಯಕರು ಈಗಾಗಲೇ ಬಂದು ಬೇಕಾದಂತಹ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ತಿಳಿಸಿದಂತೆ ಬಹಳ ಪುರಾತನವಾದಂತಹ, ಅಂದರೆ ನಮ್ಮ ಉದ್ಯಮಿ ಶಿವಶಂಕರ್ ಅವರು, ನಮ್ಮ ಅತಿಥಿಯವರು ಆಗಮಿಸಿದ್ದಾರೆ. ನಮ್ಮ ಧಾರ್ಮಿಕ ಮುಂದಾಳು ಹಾಗೂ ಯುವ ಉದ್ಯಮಿ ಶಿವಶಂಕರ್ರ ಈಗಾಗಲೇ ರಾಮ್ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರಿದ್ದಾರೆ. ಈಗಾಗಲೇ ಅವರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಶ್ರೀಯುತ ರಾಜೇಶ್ ರೈ, ಷಣ್ಮುಖ ಮಿತ್ರವೃಂದ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ರೈ ಅವರು ಶಿವಶಂಕರ್ ನೆಕ್ರಾಜ್ ಅವರಿಗೆ ಶಾಲು ಹೊದಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಈ ದೇವಸ್ಥಾನದ ಕುರಿತು ತಿಳಿಸುವುದಾದರೆ, ಸುಮಾರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ ಎಂದು ಕಂಡು ಬಂದಿದೆ. ಆದರೆ ಹೆಚ್ಚಿನ ವಿವರಕ್ಕೆ ನಾವತ್ತು ಹೋಗಲಿಲ್ಲ. ಆದರೆ ಇಲ್ಲಿನ ಆಸ್ತಿಗರು ತಿಳಿಸುವ ಪ್ರಕಾರ ಹಾಗೂ ನಮಗೆ ಸಿಕ್ಕಿದಂತಹ ಆಧಾರಗಳ ಪ್ರಕಾರ ನಮಗೆ ಸುಮಾರು 1875ರ ನಂತರದ ಕೆಲವು ಚರಿತ್ರೆಗಳು ನಮಗೆ ತಿಳಿದಿದೆ. ಅದರ ಹಿಂದಿನದ್ದು ನಮಗೆ ಆಧಾರ ಸಿಗಲಿಲ್ಲ. ಆದರೆ ಅಂದಿನಿಂದಲೂ ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು, ಅಂದರೆ ಸುಬ್ರಾಯ ದೇವರು, ಹಾಗೆ ದಕ್ಷಿಣದಲ್ಲಿ ವನಶಾಸ್ತ್ರವು, ಹಾಗೆ ಮುಂಭಾಗದಲ್ಲಿ ಆ ಒಂದು ರೆಕಾರ್ಡರ್ ಉಂಟು. 1877ರ ಒಂದು ರೆಕಾರ್ಡರ್ ಉಂಟು. ಪೂರ್ವದಲ್ಲಿ ಒಂದು ದೇವರ ಕೆರೆಯ ಸಮೀಪ ಒಂದು ದೇವರ ನಾಗಸ್ಥಾನ ಇದೆ ಅಂತ ಕೂಡ ಅಷ್ಟು ಹಿಂದಿನ ಒಂದು ರೆಕಾರ್ಡ್ನಲ್ಲಿ ನಾವು ಕಂಡು ಬಂದಿದ್ದೇವೆ. ಅದೇ ರೀತಿ ಇನ್ನೊಂದು ಚರಿತ್ರೆ ಹೇಳ್ತಾ ಇರುವಂತದ್ದು, ಟಿಪ್ಪು ಸುಲ್ತಾನ್ನ ಆಕ್ರಮಣದ ಸಮಯದಲ್ಲಿ ಈ ದೇಗುಲ ನಾಶ ಆಯಿತು ಅಂತ. ಅದೇ ರೀತಿ ಹಿಂದೆ ಮಾಯ್ಪಾಡಿ ಅರಸರು, ಇಲ್ಲೇ ಪಕ್ಕದಲ್ಲೊಂದು ನಾವು ಮಾಯ್ಪಾಡಿ ಅರಮನೆ ಅಂತದೇ ಒಂದು ಕಟ್ಟಡವನ್ನು ಕಾಣಬಹುದು. ಸ್ವಲ್ಪ ಆಚೆಗೆ ಹೋದ್ರೆ, ಈಗ ನಮ್ಮ ವಶದಲ್ಲಿ ಇಲ್ಲದು.
ಅಲ್ಲಿ ಬಂದು ಕೂತು ಇಲ್ಲಿ ಈ ದೇವಸ್ಥಾನದಲ್ಲಿ 9 ದಿನಗಳ ಜಾತ್ರೆ ಆಗುತ್ತಿತ್ತು ಎಂಬ ಒಂದು ಐತಿಹ್ಯ ಕೂಡ ಇದಕ್ಕೆ ಇದೆ. ಆದರೆ ಸರಿಯಾದ ರೆಕಾರ್ಡ್ ನಮಗೆ ಸಿಗಲಿಲ್ಲ. ಆದರೆ ಅದು ಎಲ್ಲರ ಬಾಯಲ್ಲಿ ತಿಳಿದಿರುವಂತಹ ಒಂದು ಸತ್ಯ. ನಂತರ ನಿಧಾನವಾಗಿ ಈ ದೇವಸ್ಥಾನ ಅಜೀರ್ಣಾವಸ್ಥೆಗೆ ತಲುಪಿತು. 1987ರಲ್ಲಿ ಅಂದಿನ ಹಿರಿಯರೆಲ್ಲ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ 87ರಲ್ಲಿ ಒಮ್ಮೆ ಬ್ರಹ್ಮಕಲಶ ಆಯಿತು. ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂತಹ ವಸಂತ ಪೈ ಅವರು ತಲುಪಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊಡುಗೈ ದಾಳಿಯು, ಉದ್ಯಮಿಯು, ಧಾರ್ಮಿಕ ಮುಖಂಡರು, ಹಾಗೆ ಧಾರ್ಮಿಕವಾಗಿ ವಾಚಾಲವಾಗಿ ಮಾತನಾಡಲಿಕ್ಕೆ ಸಾಮರ್ಥ್ಯ ಇರುವವರು ಆದಂತಹ ವಸಂತ ಪೈ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಕ್ಷೇತ್ರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಕಾರ್ಯದರ್ಶಿ ಧಾರ್ಮಿಕ ಮುಂದಾಳು ಶ್ರೀ ವಸಂತ ಪೈ ಅವರನ್ನು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು ಶಾಲು ಹೊದಿಸುವ ಮೂಲಕ, ಪ್ರಸಾದ್ ರೈ ಅವರು ಶಾಲು ಹೊದಿಸುವ ಮೂಲಕ ವೇದಿಕೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಹೆಚ್ಚಿನ ಅತಿಥಿಗಳು ತಲುಪಿದ್ರೆ ಇನ್ನು ಗಿರಿಧರ್ ಶೆಟ್ಟರ್ ಮಾತ್ರ ಬರಲಿಕ್ಕೆ ಬಾಕಿ. ಅವರು ಕೂಡ ಬರ್ತಾ ಇದ್ದಾರೆ. 87ರಲ್ಲಿ ಬ್ರಹ್ಮಕಲಶ ಆದ ನಂತರ ಇಲ್ಲಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಎಲ್ಲ ಪೂಜಾ ಕಾರ್ಯಗಳು ನಡೀತಾ ಇದ್ದವು. 2011ರಲ್ಲಿ ಈಗಾಗಲೇ ತಿಳಿಸಿದಂತೆ ಈ ಕ್ಷೇತ್ರವನ್ನು ರಾಜೀವ್ ಮಾಸ್ಟರ್ ಅವರ ಕುಟುಂಬದ ನೇತೃತ್ವದಲ್ಲಿ ನಡೆಯುತ್ತಿದ್ದಂತಹ ಈ ಒಂದು ದೇವಸ್ಥಾನವನ್ನು ಎಂಡೋಮೆಂಟ್ಗೆ ಅಂದ್ರೆ ಮಲಬಾರ್ ದೇವಸ್ಥಾನ ಬೋರ್ಡಿಗೆ ಬಿಟ್ಟುಕೊಟ್ಟರು. ಅಂದಿನಿಂದ ಒಂದು 5 ಜನರ ಸಮಿತಿಯ ಮೂಲಕ ಈ ದೇವಸ್ಥಾನದ ಕಾರ್ಯಕಲಾಪಗಳು ನಡೀತಾ ಇವೆ. ಇಲ್ಲಿನ ಪೂಜಾ ವಿಧಾನಗಳು ಮೊದಲಾದವುಗಳನ್ನು ಬಹಳ ಜತನದಿಂದ ನಾವು ಅದನ್ನು ಸಂರಕ್ಷಿಸಿಕೊಂಡು, ಹಾಗೆ ಈಗಾಗಲೇ ಆಗುವಂತಹ ಇತರ ಎಲ್ಲ ಕಾರ್ತಿಕ ದೀಪೋತ್ಸವ ಆಗಲಿ ಅಥವಾ ಉತ್ಸವ ಆಗಲಿ ಎಲ್ಲವನ್ನು ಬಹಳ ಚಂದವಾಗಿ ನಡೆಸಿಕೊಂಡು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದುವರಿತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಮಗೆ 2015ರಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಡಬೇಕೆಂಬ ಒಂದು ವಿಚಾರ ಬಂತು. ಆ ಪ್ರಕಾರ ನಾವು ಅಷ್ಟಮಂಗಲ ಪ್ರಶ್ನೆ ಇಡುವ ಮೊದಲು ನಮಗೆ ನಾಗ ಸಾನ್ನಿಧ್ಯ ನಮ್ಮ ಆಗ್ನೇಯದಲ್ಲಿತ್ತು. ನಾಗ ಮತ್ತು ಧೂಮಾವತಿ ಸಾನ್ನಿಧ್ಯ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ನಾಗ ಸಾನ್ನಿಧ್ಯ ಇರುವಂತಹ ಸ್ಥಳದಲ್ಲಿ ಅದನ್ನು ಪ್ರತಿಷ್ಠಾಪಿಸಬೇಕು ಎಂಬ ಉದ್ದೇಶದಿಂದ ಅದನ್ನು ಕೂಡ ನಾವು ಅಲ್ಲಿ ಪ್ರತಿಷ್ಠಾಪಿಸಿ ಬ್ರಹ್ಮಕಲಶವನ್ನು ನೆರವೇರಿಸಿದ್ದೇವೆ. ಆನಂತರ ಇಟ್ಟ ಅಷ್ಟಮಂಗಲದಲ್ಲಿ ಇಲ್ಲಿ ಈ ಸಾನ್ನಿಧ್ಯಕ್ಕೆ ಅದರ ಮಾಡಿನ ಒಂದು ಸಮಸ್ಯೆಯಿಂದಾಗಿ ಅದು ಕಾಂಕ್ರೀಟ್ ಮಾಡಿದ್ದ ವಿಚಾರ ನಿಮಗೆಲ್ಲ ಗೊತ್ತುಂಟು. ಅದರಿಂದಾಗಿ ಈ ಕಂಪ್ಲೀಟ್ ಚೇಂಜ್ ಮಾಡಬೇಕು ಎಂಬ ಒಂದು ವಿಚಾರ ಅಷ್ಟಮಂಗಲದಲ್ಲಿ ಕಂಡು ಬಂತು. ಹಾಗೆ ಗರ್ಭಗುಡಿಯನ್ನು ಮುಡಿಯುವಾಗ ನಮಗೆ ಸುತ್ತುಗೋಪುರವನ್ನು ಮುಡಿಯಬೇಕಾಯಿತು. ಅಂತೂ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಇಂತಹ ನಮ್ಮ ಒಂದು ಗ್ರಾಮ ದೇವಸ್ಥಾನವನ್ನು ಮೊದಲಿನಿಂದ ಅಂದ್ರೆ ಶಿಲಾನ್ಯಾಸ ಮಾಡುವಲ್ಲಿಂದ ಬ್ರಹ್ಮಕಲಶ ಆಗುವವರೆಗೆ ಒಂದು ದೇವಸ್ಥಾನದ ಕಾರ್ಯಕ್ರಮವನ್ನು ನೋಡುವಂತಹ ಸೌಭಾಗ್ಯ ಎಲ್ಲರ ಜೀವನದಲ್ಲಿ ಸಿಗುವಂಥದ್ದಲ್ಲ. ನಮಗೆ ಈ ಒಂದು ತಲೆಮಾರಿಗೆ ನಮ್ಮ ಗ್ರಾಮ ದೇವಸ್ಥಾನದ ಅಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಇಂದಿನ ದಿನ ಬಹಳ ಪುಣ್ಯವಾದಂತಹ ದಿನ. ನಮ್ಮ ಚರಿತ್ರೆಯಲ್ಲಿ ಅಂದ್ರೆ ನಮ್ಮ ಸ್ವಯಂ ಬರೆಯುವ ಚರಿತ್ರೆ ಆದ್ರೆ ನಮ್ಮ ಜೀವನ ಚರಿತ್ರೆಯಲ್ಲಿ ಅದೊಂದು ಬೆಳಗುವ ನಕ್ಷತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಅಂತಹ ಒಂದು ಸಂದರ್ಭ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ನಾವು ಸುಮಾರು 2015ರಲ್ಲಿ ನಾವು ಸಮಿತಿಯನ್ನು ರಚಿಸಿದ್ರು ಕೂಡ ಜೀರ್ಣೋದ್ಧಾರ ಸಮಿತಿಯನ್ನು ಬಹಳ ಕಷ್ಟದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೆವು. ಫಸ್ಟಿಗೆ ನಾವು ಸಾಗುವಾನಿ ಮರ ಗರ್ಭಗುಡಿಗೆ ಆಗಬೇಕು ಅಂತ ಕಂಡಿತು. ಅದನ್ನು ಸ್ವರೂಪಿಸಿದೆವು. ಕೆಲವು ನಮಗೆ ದಾನಿಗಳಿಂದ ಸಿಕ್ಕಿತು, ಕೆಲವು ನಾವು ನಮ್ಮ ದಾನಿಗಳಿಗೆ ಕೊಟ್ಟಂತಹ ಹಣದಿಂದ ನಾವು ಒಂದು ಪರ್ಚೇಸ್ ಮಾಡಿದೆವು. ಹೀಗೆ ಕೆಲಸ
ಮರದ ಕೆಲಸವು ಕೂಡ ಬಹುಶಃ ಒಂದು 70% ಈಗಾಗಲೇ ಗರ್ಭಗುಡಿಯದ್ದು ಮತ್ತು ತೀರ್ಥ ಮಂಟಪದ್ದು ಆಗಿದೆ ನಮಗೆ. ಹಾಗೆ ಅರ್ಚಕರಿಗೆ ಒಂದು ಮನೆಯ ಅವಶ್ಯಕತೆ ಇತ್ತು. ನಾವು ಒಟ್ಟು 6 ಕೋಟಿಯ ಎಸ್ಟಿಮೇಷನ್ ಫಸ್ಟಿಗೆ ಮಾಡಿದ್ದು. ಅದರಲ್ಲಿ ಅರ್ಚಕರ ಮನೆ, ಮಾರ್ಗದ ಅವಸ್ಥೆ ನಿಮಗೆಲ್ಲ ಕಾಣ್ತಾ ಉಂಟು, ಅದು ಕೂಡ ಎಸ್ಟಿಮೇಷನ್ ಒಳಗೊಂಡಿದೆ. ಹಾಗೆ ದೇವರ ಕೆರೆಯನ್ನು ಕೂಡ ಒಂದು ಜೀರ್ಣೋದ್ಧಾರಗೊಳಿಸಬೇಕು ಎಂಬುದು ನಮ್ಮ ರೂಪುರೇಷೆಯಲ್ಲಿದೆ. ಹಾಗೆ ಇಲ್ಲಿ ಮೊದಲು ಇದ್ದಷ್ಟು ಅಂದರೆ ಗರ್ಭಗುಡಿ ಮತ್ತು ಸುತ್ತುಗೋಪುರ ಇದಿಷ್ಟು ಆಗಲೇಬೇಕು ಅಂತ ನಾವು ಒಂದು ರೂಪುರೇಷೆಯನ್ನು ತಯಾರಿಸಿದ್ದೆವು. ಸುಮಾರು 6 ಕೋಟಿ ಅದಾಗಿ ಸುಮಾರು 8 ವರ್ಷ ಆಯಿತು. ಈಗ ಮೌಲ್ಯ ಸ್ವಲ್ಪ ಹೆಚ್ಚಾಗಿರ್ಬೋದು. ಏನಿದ್ದರೂ ಇಲ್ಲಿ ನಮ್ಮ ಮಹಾಬಲೇಶ್ವರ ಭಟ್ರು ಮತ್ತು ನಮ್ಮ ಕುಂಜನ ಭಂಡಾರಿಯವರು ಪಾದಾರ್ಪಣೆ ಮಾಡಿದ ಮೇಲೆ ನಮಗೊಂದು ಚೈತನ್ಯ ಬಂತು. ಬಹುಶಃ ಆ ನಂತರವೇ ನಮಗೆ ಇದರ ಒಂದು ಕೆಲಸ ಕಾರ್ಯದಲ್ಲಿ ವೇಗ ಸಿಕ್ಕಿದೆ. ಆನಂತರ ಬಹಳ ಶೀಘ್ರಗತಿಯಲ್ಲಿ ನಮಗೆ ಈ ಹಂತದವರೆಗೆ ತಲುಪಿದ್ದೇವೆ. ಬಹುಶಃ ನಮ್ಮ ಕಗ್ಗಲ್ನ ಶಿಲ್ಪಿ ಕಾರ್ಕಳದ ಜಗದೀಶ್ ಅವರು ಬಂದಿದ್ದಾರೆ. ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಇದನ್ನು ನಾವು ಪ್ರಾರಂಭಿಸಿ 3 ತಿಂಗಳೊಳಗೆ ನನ್ನ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ. ಆ ನಿಟ್ಟಿನಲ್ಲಿ ನೋಡಿದರೆ ನಮ್ಮ ಮರದ ಕೆಲಸ ಕೂಡ ಹೆಚ್ಚು ಕಡಿಮೆ ಪೂರ್ತಿಯಾಗಿದೆ. ಆಗ ಆ ದೃಷ್ಟಿಯಿಂದ ನೋಡಿದರೆ ಸಾಮಾನ್ಯ ಏಪ್ರಿಲ್ನ ಹೊತ್ತಿಗೆ ನಮ್ಮ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಕೆಲಸ ಪೂರ್ತಿ ಆಗಬೇಕು. ಆ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಅಗತ್ಯವಿದೆ. ಅದೇ ರೀತಿ ಆ ನಂತರ ಸುತ್ತುಗೋಪುರದ ಕೆಲಸ ಆಗಬೇಕಿದೆ. ಅದಕ್ಕೆ ನಾವು ಎಲ್ಲ ಪರವೂರ ಮಹನೀಯರ ದಾನಿಗಳ ಸಹಾಯವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಬಹಳ ಶೀಘ್ರದಲ್ಲಿ ಮಹಾಬಲೇಶ್ವರ ಭಟ್ರು ಮೊದಲೇ ಹೇಳಿದ್ದಾರೆ, 1 ವರ್ಷದೊಳಗೆ ನೀವು ಬ್ರಹ್ಮಕಲಶದ ಹಂತಕ್ಕೆ ಬರಬೇಕು ಅಂತ. ಖಂಡಿತವಾಗಿ ಅವರ ಸಹಾಯ ನಮಗೆ ಪೂರ್ಣವಾಗಿ ಇದೆ. ಅಲ್ಲದೆ ಬಾಕಿ ಎಲ್ಲ ಪರವೂರ ಮಹನೀಯರ ಆ ಒಂದು ಸಹಾಯವನ್ನು ನಮ್ಮ ಸುಬ್ರಹ್ಮಣ್ಯ ದೇವರು ಕರುಣಿಸಲಿಕ್ಕೆ ಅವರಿಗೆ ಮನಸ್ಸು ಕೊಡ್ಲಿ ಅಂತ ನಾವೆಲ್ಲ ಊರವರು ಪ್ರಾರ್ಥಿಸ್ತಾ ಇರುವಂಥದ್ದು. ಅದರಿಂದ ನಾನು ದೀರ್ಘವಾಗಿ ಮಾತಾಡೋದಿಲ್ಲ, ಯಾಕಂದ್ರೆ ನಮ್ಮ ಸಮಯ ಬಹಳ ಕಡಿಮೆ ಇದೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ನೋಡುವ ಸೌಭಾಗ್ಯ ಎಲ್ಲರಿಗೆ ಬಹಳ ಬೇಗನೆ ಸಿಗಲಿ ಅಂತ ಮಾತ್ರ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.